ಎಲ್ಲರಿಗೂ ನಮಸ್ಕಾರ. ಆರ್ ಎಸ್ ಫ್ಲೆಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಪಿಗ್ಮೆಂಟೇಷನು, ಕಪ್ಪು ಕಲೆಗಳು, ಹಾಗೆ ತುಂಬ ಡಾರ್ಕ್ ಸ್ಕ್ಯಾರ್ಸ್ ಏನಾದರೂ ಫೇಸಲ್ಲಿದ್ದರೆ, ಹಾಗೆ ಸನ್ ಟ್ಯಾನು ಮತ್ತು ಅರ್ಲಿ ಏಜಿಂಗ್ ಸೈನ್ ಅಂದರೆ ಚರ್ಮ ಸುಕ್ಕುಗಟ್ಟೋದು ಅಥವಾ ರಿಂಕಲ್ಸ್ ಅಂತ ಏನು ಹೇಳ್ತೀವೋ ಇದು ಇವಾಗ ಕಾಮನ್ ಆಗಿಬಿಟ್ಟಿದೆ. ಈ ಸಮಸ್ಯೆಗೆ ನಾನು ಒಂದು ಸೊಲ್ಯೂಷನನ್ನು ಹೇಳ್ತೀನಿ. ಅಂದರೆ ನಾನು ಏನು ಯೂಸ್ ಮಾಡ್ತಿದ್ದೀನೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ಯಾವುದೇ ಥರ ಸ್ಪಾನ್ಸರ್ಡ್ ವಿಡಿಯೋ ಆಗಿರೋದಿಲ್ಲ. ಹಾಗೆ ಈ ಇನ್ಫಾರ್ಮೇಷನ್ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಈ ಪಿಗ್ಮೆಂಟೇಷನ್ನು, ಕಪ್ಪು ಕಲೆ, ಆಮೇಲೆ ಚರ್ಮ ಎಲ್ಲ ಸುಕ್ಕುಗಟ್ಟೋದು, ಅಂದರೆ ಅರ್ಲಿ ಏಜಲ್ಲೇ ಸುಕ್ಕುಗಟ್ಟೋದು, ಇದೆಲ್ಲ ಸಮಸ್ಯೆಯಿಂದ ನಾವೆಲ್ಲಾದರೂ ಫಂಕ್ಷನ್ಗೆ ಹೋಗೋದಾಗಲಿ, ಹೊರಗಡೆ ಹೋಗೋದಾಗಲಿ, ಎಲ್ಲೇ ಹೋಗಬೇಕಾದ್ರೂ ಒಂಥರ ಮುಜುಗರ ಆಗ್ತಿರುತ್ತೆ. ಆದರೆ ನಾನಿವತ್ತು ಹೇಳುವಂಥ ಸೊಲ್ಯೂಷನಿಂದ ನಿಮಗೆ ಸ್ವಲ್ಪ ಫ್ರೀ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ನೋಡಿ, ಏನಿಲ್ಲ, ಈ ಇಂಡಸ್ ವ್ಯಾಲಿ ಅವ್ರದ್ದು ಈ ಕ್ರೀಮ್ ಏನಿದೆಯೋ, ಜೆಲ್ಲಿದು ಕ್ರೀಮಲ್ಲ, ಇದನ್ನು ನಾನು ಯೂಸ್ ಮಾಡ್ತಿದ್ದೀನಿ. ನಾನು ಯೂಸ್ ಮಾಡಿನೇ ಆಮೇಲೆ ನಿಮಗೆ ಹೇಳಬೇಕು ಅಂತ ಹೇಳಿಬಿಟ್ಟು ಸುಮ್ಮನೆ ಇದ್ದೆ. ಬಟ್ ನಾನು ಯೂಸ್ ಮಾಡಿದ್ದೀನಿ, ಒಳ್ಳೆ ರಿಸಲ್ಟ್ ಇದೆ. ಇದನ್ನು ಯೂಸ್ ಮಾಡೋದ್ರಿಂದ ಪಿಗ್ಮೆಂಟೇಷನ್ ಕೂಡ ಹೋಗುತ್ತೆ. ಆಮೇಲೆ ನಮ್ಮ ಫೇಸಲ್ಲಿ ಏನು ಕಪ್ಪು ಕಲೆ ಇರುತ್ತೋ ಅದೆಲ್ಲ ಲೈಟ್ ಆಗ್ತಾ ಬರುತ್ತೆ. ಡಾರ್ಕ್ ಇರೋದು ಫುಲ್ ಲೈಟ್ ಆಗ್ತಾ ಬರುತ್ತೆ. ಅಷ್ಟು ಹೈಲೈಟಾಗಿ ಕಾಣಲ್ಲ, ಕಡಿಮೆ ಆಗ್ತಾ ಬರುತ್ತೆ ಅಂತಲೇ ಹೇಳ್ಬೋದು. ಅದಲ್ಲದೆ ಸನ್ ಟ್ಯಾನು ಕಂಪ್ಲೀಟಾಗಿ ಕ್ಲಿಯರ್ ಆಗಿಬಿಟ್ಟು ಇದರಲ್ಲಿ ಫೇಸು ವೈಟ್ ಆಗುತ್ತೆ, ಸ್ಕಿನ್ನು ವೈಟ್ ಆಗುತ್ತೆ, ಆಮೇಲೆ ಗ್ಲೋ ಬರುತ್ತೆ ಅಂತಲೇ ಹೇಳ್ಬೋದು. ಈ ಜೆಲ್ನ ಅಪ್ಲೈ ಮಾಡೋದ್ರಿಂದ ಫೇಸಲ್ಲಿ ಅಂದರೆ ಸ್ಕಿನ್ ಗ್ಲೋ ಬರುತ್ತೆ. ಟೋಟಲಾಗಿ ಹೇಳಬೇಕಂದ್ರೆ ಸ್ಕಿನ್ನು ಗ್ಲೋ ಬರುತ್ತೆ. ಆಮೇಲೆ ಈ ರಿಂಕಲ್ಸ್ ಏನಿರುತ್ತೋ ಇದು ಕೂಡ ಕಡಿಮೆ ಆಗ್ತಾ ಬರುತ್ತೆ. ನಾನು ಯೂಸ್ ಮಾಡಿ ಆಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ನನಗೂ ಈ ಥರ ಎಲ್ಲ ಪ್ರಾಬ್ಲಮ್ ಇತ್ತು. ನನಗಂತೂ ತುಂಬ ಬೇಜಾರಾಗಿ ಹೋಗೋದು. ಕೆಲವ್ರದ್ದೆಲ್ಲ ಫೇಸ್ ನೋಡಿ ಎಷ್ಟು ಹೆಂಗಾಗಿರುತ್ತೆ, ಎಷ್ಟು ಚೆನ್ನಾಗಿರುತ್ತಲ್ವ. ಆದರೆ ನಮ್ಮದು ಯಾಕೆ ಹೀಗಾಯಿತು ಅಂತ ಅಂದ್ಕೊಳ್ತಿದ್ದೆ. ಅಂದರೆ ತುಂಬ ಆ ಲೆವೆಲಿಗೇನಲ್ಲ, ಬಟ್ ಇತ್ತು ಫೇಸಲ್ಲಿ. ಇದೆಲ್ಲ ಕಾಮನ್ ಅಲ್ವಾ, ಇವಾಗ ಸ್ಟ್ರೆಸ್ಸು, ಅಲ್ಲಿ ಇಲ್ಲಿ ಧೂಳಲ್ಲಿ ಓಡಾಡ್ತೀವಿ, ಇದರಿಂದ ಎಲ್ಲ, ಆಮೇಲೆ ಬಿಸಿಲಲ್ಲೆಲ್ಲ ಓಡಾಡ್ತೀವಿ, ಇದರಿಂದ ಈ ಥರ ಎಲ್ಲ ಆಗೋದು ಸಹಜ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಆದರೆ ಇದು ಇನ್ನೊಂದೇನಂತ ಅಂದರೆ ಇದು ಕೆಮಿಕಲ್ ಫ್ರೀ, ಕಂಪ್ಲೀಟಾಗಿ ಆರ್ಗ್ಯಾನಿಕ್, ತುಂಬ ಸೇಫ್ ಆಗಿರುವಂಥದ್ದು. ಹಾಗಾಗಿ ನಾನು ನಿಮಗೆ ಶೇರ್ ಮಾಡ್ತಿದ್ದೀನಿ. ಯಾವುದಾದ್ರೂ ಕೆಮಿಕಲ್ ಆ ಥರ ಎಲ್ಲ ಇರೋದಾದರೆ ನಾನು ಖಂಡಿತವಾಗ್ಲೂ ಶೇರ್ ಮಾಡೋಕ್ಕೆ ಹೋಗೋದಿಲ್ಲ. ಹಾಗೆ ಇದು ಯಾವುದೇ ಥರ ಸ್ಪಾನ್ಸರ್ಡ್ ವಿಡಿಯೋ ಆಗಿರೋದಿಲ್ಲ. ಹಾಗಾಗಿ ನೋಡಿ, ಏನಿಲ್ಲ, ಇದು ಇಂಡಸ್ ವ್ಯಾಲಿ ಅವ್ರದ್ದು ಪಿಗ್ಮೆಂಟೇಷನ್ ಜೆಲ್ ಅಂತ ಹೇಳಿಬಿಟ್ಟು. ನೋಡಿ, ನಾನು ಇದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ತೆಗೆದ್ಬಿಟ್ಟು. ಈ ಥರ ಇರುತ್ತೆ ಬಾಕ್ಸ್ ಬಂದು. ಇದು ನೀವು ನೋಡ್ತಿರ್ಬೋದು, ಅದ್ರ ಮೇಲೂ ಕೂಡ ಬರೆದಿದ್ದಾರೆ ಆರ್ಗ್ಯಾನಿಕ್ ಅಂತ ಹೇಳ್ಬಿಟ್ಟು. ಇದೇನಿಲ್ಲ, ಹನಿ ಮತ್ತು ಕೌ ಯೋಗರ್ಟಿಂದ ಮಾಡಿರುವಂಥದ್ದು. ನೀವು ನೋಡ್ತಿರ್ಬೋದು. ನನಗಂತೂ ತುಂಬ ಒಳ್ಳೆ ರಿಸಲ್ಟ್ ಬಂದಿದೆ ಅಂತಲೇ ಹೇಳ್ಬೋದು. ಪ್ರೈಸ್ ಬಂದು 349 ರೂಪೀಸ್ ಇರುತ್ತೆ. ಅಂದರೆ ನೀವು ಒನ್ ಟೈಮ್ ತೊಗೊಂಡ್ರೆ ಆಲ್ಮೋಸ್ಟ್ ನಾನು ನನ್ನ ಹಸ್ಬೆಂಡ್ ಇಬ್ಬರು ಯೂಸ್ ಮಾಡ್ತೀವಿ, ಹಾಗಾಗಿ ಬೇಗ ಖಾಲಿ ಆಗ್ಬೋದೇನೋ ಗೊತ್ತಿಲ್ಲ. ಬಟ್ ಏನಂತ ಅಂದರೆ ನೀವು ಒಬ್ಬರೊಬ್ಬರೇ ಯೂಸ್ ಮಾಡೋದಾದರೆ ಮೇ ಬಿ 1-2 ಮಂತ್ ಅಂತೂ ಪಕ್ಕ ಯೂಸ್ ಮಾಡ್ಬೋದು. ಅದು ಇದು ಎಲ್ಲ ಮಿಕ್ಸ್ ಮಾಡಿ ಯೂಸ್ ಮಾಡಿ ಸುಮ್ಮನೆ ಒಂದಷ್ಟು ಖರ್ಚು ಮಾಡ್ಕೊಳ್ಳೋದಕ್ಕಿಂತ 349 ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ 2 to 3 ಮಂತ್ ಕಂಟಿನ್ಯೂಸಾಗಿ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಹಾಗೆ ತುಂಬ ಚೆನ್ನಾಗಿರುತ್ತೆ. ಅಥವಾ ಬೇರೆ ಯಾವ್ದಾದ್ರು ಕ್ರೀಮ್ ಜೊತೆ ಮಿಕ್ಸ್ ಮಾಡಿ ಹಚ್ಬೋದು. ತುಂಬ ಕೆಮಿಕಲ್ ಇರೋದ್ರ ಜೊತೆ ಎಲ್ಲ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ಇದನ್ನೇ ಡೈರೆಕ್ಟಾಗಿ ಅಪ್ಲೈ ಮಾಡಿ ಸಾಕು, ಏನು ಬೇಡ. ಇದು ಇನ್ನೊಂದು ಏನಾಗುತ್ತೆ ಅಂದರೆ
ಡೇ ಕ್ರೀಮ್ ಥರನೂ ಇರುತ್ತೆ. ಇದು ಗ್ಲೋ ಕೂಡ ಕೊಡುತ್ತೆ ಫೇಸ್ಗೆ. ಅದಲ್ಲದೆ ಇದು ಮಾಯಿಶ್ಚರೈಸರ್ ಥರನೂ ಕೂಡ ಇರುತ್ತೆ. ಅಂದರೆ ಡ್ರೈ ಸ್ಕಿನ್ ಏನಿರುತ್ತೋ ಅದಕ್ಕೆ ನಾವೀಗ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ತೀವಲ್ಲ, ಅದ್ರ ಬದಲು ಇನ್ಸ್ಟೆಡ್ ಆಗಿಯೂ ಕೂಡ ಇದನ್ನು ಅಪ್ಲೈ ಮಾಡ್ಬೋದು. ಅಂದರೆ ಫೇಸ್ನ ಹೈಡ್ರೇಟ್ ಆಗಿ ಇಡುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇದು ನೋಡಿ, ಈ ಥರ ಜೆಲ್ ಟೈಪಲ್ಲಿ ಇರುತ್ತೆ. ನೋಡ್ತಿದ್ದೀರಲ್ಲ, ಇದು ಯಾವುದೇ ಥರ ಕ್ರೀಮ್ ಥರ ಇರಲ್ಲ, ಫುಲ್ ಜೆಲ್ ಥರ ಇರುತ್ತೆ. ಅಂದರೆ ಸ್ವಲ್ಪ ಹನಿಯಿಂದ ಮಾಡಿರೋದ್ರಿಂದ ಸ್ವಲ್ಪ ಎಲ್ಲೋ ಥರ ಇರುತ್ತೆ. ಅಂದರೆ ಹನಿ ಟ್ರಾನ್ಸ್ಪರೆಂಟ್ ಆಗೇ ಇರುತ್ತೆ. ಕೈಯಲ್ಲಿ ಎತ್ತಿದಾಗ ಈ ಬಾಕ್ಸಲ್ಲಿ ನೋಡುವಾಗ ಈ ಥರ ಕಾಣಿಸ್ತಿದೆ ನೋಡಿ. ಆದರೆ ನಾನು ಇನ್ನೊಂದು ಏನು ಹೇಳ್ತೀನಿ ಅಂದರೆ, ಯಾರೂ ಕೂಡ ಡೈರೆಕ್ಟಾಗಿ ಫಸ್ಟು ಫೇಸ್ಗೆ ಅಪ್ಲೈ ಮಾಡಬೇಡಿ. ಅಂದರೆ ಇದರಲ್ಲಿ ಎಲ್ಲ ಸ್ಕಿನ್ ಟೈಪಿಗೂ ಆಗುತ್ತೆ ಅಂತ ಇದೆ. ಆದ್ರೂ ನೀವು ಒನ್ಸು ನಿಮ್ಮದು ಎಲ್ಲಾದರೂ ಸ್ಕಿನ್ ಮೇಲೆ ಅಪ್ಲೈ ಮಾಡಿಬಿಟ್ಟು ನೋಡಿ. ನಿಮಗೆ ಇಚ್ಚಿಂಗು ಆ ಥರ ಏನಾದರೂ ಆಯಿತು ಅಂದರೆ ಯೂಸ್ ಮಾಡಬೇಡಿ. ಯಾವುದೇ ಕೆಮಿಕಲ್ ಇಲ್ಲ ಇದರಲ್ಲಿ, ಆ ಥರ ಏನೂ ಆಗಲ್ಲ. ನನಗೇನೂ ಆಗಿಲ್ಲ. ನಾನು ಯೂಸ್ ಮಾಡಿ ತುಂಬ ದಿನ ಆಯಿತು. ಯೂಸ್ ಮಾಡ್ತಾಯಿದ್ದೀನಿ ಡೈಲಿ. ಹಾಗಾಗಿ ನಾನು ನಿಮಗೆ ಸಜೆಸ್ಟ್ ಮಾಡ್ತಿರೋದು, ಈ ಥರ ಅಪ್ಲೈ ಮಾಡಿ. ಅದು ಸ್ಕಿನ್ಗೆ ಕಂಪ್ಲೀಟಾಗಿ ಅಬ್ಸರ್ವ್ ಆಗುತ್ತೆ. ಆಮೇಲೆ ನೀವು ಹಾಗೆ ಬಿಡಬಹುದು ಸ್ಕಿನ್ನ. ಇಲ್ಲ ಪೌಡ್ರ್ ಏನಾದರೂ ಅದ್ರ ಮೇಲೆ ಅಪ್ಲೈ ಮಾಡ್ತೀರ ಅಂದರೆ ಮಾಡ್ಬೋದು. ಇಲ್ಲಾಂದರೆ ಏನೂ ಬೇಡ, ಹಾಗೆ ಬಿಟ್ರೂ ಚೆನ್ನಾಗೇ ಕಾಣಿಸುತ್ತೆ. ತುಂಬ ಹೈಡ್ರೇಟ್ ಆಗಿರುತ್ತೆ, ಫೇಸು ಗ್ಲೋ ಆಗಿ ಕಾಣಿಸುತ್ತೆ. ಹಾಗಾಗಿ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಬರೀ ಈ ಜೆಲ್ ಅಷ್ಟೇ ಅಪ್ಲೈ ಮಾಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ನೈಟ್ ಅಪ್ಲೈ ಮಾಡಿ ಮಲಗ್ತೀನಿ ಅಂದರೆ ನೈಟ್ ಮಾಡ್ಬೋದು. ಇಲ್ಲ ಡೇನೇ ಅಪ್ಲೈ ಮಾಡ್ತೀನಿ ಅಂದರೂ ಕೂಡ ಡೇನೇ ಅಪ್ಲೈ ಮಾಡ್ಬೋದು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ನನಗಂತೂ ತುಂಬ ಇಷ್ಟ ಆಯಿತು. ನಾನೀಗ ಆಲ್ರೆಡಿ ಒಂದು 15 ಡೇಸ್ ಆಗ್ತಾ ಬಂತು ಯೂಸ್ ಮಾಡ್ತಾ. ಏನಂದರೆ ಏನು ಡಾರ್ಕ್ ಸ್ಕ್ಯಾರ್ಸ್ ಅಂದರೆ ಕಪ್ಪು ಕಲೆ ಎಲ್ಲ ಏನಿತ್ತು ಅದೆಲ್ಲ ಲೈಟ್ ಆಗ್ತಾ ಇದೆ. ಆಮೇಲೆ ಫೇಸಲ್ಲಿ ಸ್ವಲ್ಪ ಗ್ಲೋ ಕಾಣಿಸ್ತಾ ಇದೆ. ಹಾಗಾಗಿ ನೀವು ಕೂಡ ಯೂಸ್ ಮಾಡಿ. ಆಮೇಲೆ ಪಿಗ್ಮೆಂಟೇಷನ್ ಕೂಡ ಕಡಿಮೆ ಆಗ್ತಿದೆ. ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಇದು ಅಂದರೆ ಆರ್ಗ್ಯಾನಿಕ್ ಅಲ್ವಾ, ಹಾಗಾಗಿ ಇದು ಎಲ್ಲ ಕೆಮಿಕಲ್ ಯೂಸ್ ಮಾಡೋದ್ರಿಂದ ಇವಾಗ ನಮಗೇನೋ ರಿಸಲ್ಟ್ ಚೆನ್ನಾಗಿರುತ್ತೆ. ಫ್ಯೂಚರಲ್ಲಿ ಹೋಗ್ತಾ ಫೇಸ್ ಹಾಳಾಗ್ತಾ ಹೋಗುತ್ತೆ. ಹಾಗಾಗಿ ನೀವು ಆಲ್ಮೋಸ್ಟ್ ಆರ್ಗ್ಯಾನಿಕ್ ಆಗಿ ಏನಿರುತ್ತೋ ಲಿಫ್ಟಿಕ್ಕು ಯಾವುದೇ ಬ್ಯೂಟಿ ಐಟಮ್ಸ್ ಆಗಲಿ ಆರ್ಗ್ಯಾನಿಕ್ಕಿಗೆ ತುಂಬ ಪ್ರಿಫರೆನ್ಸ್ ಕೊಡಿ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಈಗ ನಾವೇನು ಕೆಮಿಕಲ್ ಇರೋದನ್ನು ಯೂಸ್ ಮಾಡ್ತೀವೋ ಅದು ಇವಾಗ ಇನ್ಸ್ಟಂಟಾಗಿ ನಮಗೆ ರಿಸಲ್ಟ್ ಕೊಡುತ್ತೆ. ಆದರೆ ಫ್ಯೂಚರಲ್ಲಿ ಅದನ್ನು ನಾವು ಬಿಟ್ಟಾಗ ನಮಗೆ ತುಂಬ ಎಫೆಕ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಕೆಲವೊಂದು ಕ್ರೀಮು ಅಥವಾ ಆಯಿಂಟ್ಮೆಂಟು ಅಥವಾ ಜೆಲ್ಲು ಯಾವುದಕ್ಕಾದ್ರೂ ಆಗಲಿ ನಾವು ಅಡಿಕ್ಟ್ ಆಗಿಬಿಡ್ತೀವಿ. ಹಾಗಾಗಿ ಅದನ್ನು ಯೂಸ್ ಮಾಡಿ ಬಿಟ್ಟರೂ ಕೂಡ ಏನೂ ಸಮಸ್ಯೆ ಇಲ್ಲ. ಬಟ್ ನನಗಂತೂ ಏನೂ ಆಗಿಲ್ಲ, ತುಂಬ ಚೆನ್ನಾಗಿದೆ. ಹಾಗಾಗಿ ನಾನು ನಿಮಗೆ ಸಜೆಸ್ಟ್ ಮಾಡ್ತಾಯಿದ್ದೀನಿ, ಯೂಸ್ ಮಾಡಿ. ನಿಮಗೆ ಯಾವ ಥರ ರಿಸಲ್ಟ್ ಬಂತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ. ಹಾಗೆ ಈ ಪ್ರಾಡಕ್ಟ್ ಲಿಂಕ್ ಏನಾದರೂ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲೂ ಕೂಡ ಹೋಗಿಬಿಟ್ಟು ನೀವು ಬೈ ಮಾಡ್ಬೋದು. ಇಲ್ಲಾಂದರೆ ನೀವು ಡೈರೆಕ್ಟ್ ವೆಬ್ಸೈಟಿಗೆ ಹೋಗಿ ಆದರೂ ಬೈ ಮಾಡ್ಬೋದು. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.